ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ಇವತ್ತು ಕುಂಭಾಭಿಷೇಕ ಇರೋದಕ್ಕೋಸ್ಕರ ನಾವು ಇವತ್ತು ಬೆಳಗ್ಗೆನೇ ಬೇಗ ಇದ್ದಿದ್ವಿ, ನಾನು ಮತ್ತು ಅಜ್ಜಿ. ಯಾಕಂದರೆ ಕುಂಭ ಹೊತ್ಕೊಂಡು ಹೋಗ್ಬೇಕಲ್ಲ, ಲೇಟ್ ಆಗುತ್ತೆ. ಆವಾಗಲೇ ಅಂದರೆ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೇಗನೆ 5 ಗಂಟೆಗೇ ಎದ್ದು ಅಡುಗೆ ಎಲ್ಲ ಮಾಡಿದ್ವಿ. ಈ ಸತಿ ಬೇರೆ ಹೊತ್ತು ಮುಂಚೆನೇ ಕುಂಭ ಹೊಳ್ತವೆ ಅಂತಂದರು. ಸೊ ಹಂಗಾಗಿನೇ ಬೇಗ ಇದ್ದು ಅಡುಗೆ ಎಲ್ಲ ಮಾಡಿದ್ವಿ. ಮತ್ತು ನಾನು ಬೇರೆ ಈ ಸತಿ ಕುಂಭ ಹೊರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ಈಗ ಯಾರಾದರೂ ನೋಡ್ಕೊತಾರೆ, ಅಮ್ಮ ಬೇರೆ ಬರ್ತಾರಲ್ಲ, ಆವಾಗ ಅರ್ಶನ್ ಬೇರೆ ನೋಡ್ಕೊತಾರೆ, ಅಜ್ಜಿ ಆಗಲಿ ಅಮ್ಮ ಅಂತ ಅಂದ್ಬಿಟ್ಟು ನಾನು ರೆಡಿ ಆಗೋಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಎದ್ದು ಎಲ್ಲ ಸ್ನಾನ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ಬೇಗ ರೆಡಿ ಆಗಿದ್ವಿ. ನಾವು ಹೆಂಗೋ ಟೈಮಿಗೆ ಕರೆಕ್ಟಿಗೆ ಹೆಂಗೋ ಅಡುಗೆ ಆಯಿತು ಮತ್ತು ಬೇಗ ಸ್ನಾನ ಮಾಡಿಕೊಂಡ್ರೆ. ನಾವಿದ್ದಾಗ ಎಷ್ಟೊಂದು ಕತ್ಲಿತ್ತು, ಇವಾಗ ನೋಡಿ 6 ಗಂಟೆ ಆಗ್ತಿದೆ. ಸೊ ಹಂಗಾಗಿ ಸ್ವಲ್ಪ ಬೆಳಕು ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ವ್ಯೂ ಎಲ್ಲನೂ. ಬೆಳಗಿನ ಜಾವ ಬೇಗ ಎದ್ದು 6 ಗಂಟೆಗೇ ವೀಡಿಯೋ ಮಾಡ್ಕೋಬೇಕು. ಇದು ಚೆನ್ನಾಗಿರುತ್ತೆ, ಒಂಥರ ಹಳ್ಳಿ ವಾತಾವರಣ ಸಖತ್ತಾಗಿರುತ್ತೆ. ಅಮ್ಮ ಬೇಗ ಬರ್ತಾರೆ ಅಂತ ವೆಯ್ಟ್ ಮಾಡಿದೆ, ಅಮ್ಮ ಬರೋಕ್ಕೆ ಆಗಲಿಲ್ಲ, ಲೇಟಾಗಿ ಬಂದರು. ಸೊ ಹಂಗಾಗಿ ಅವ್ರು ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಮಾಮವ್ರ ಮನೆಗೆ, ಅಂದರೆ ನಮ್ಮ ರಂಗಸ್ವಾಮಿ ಮಾಮವ್ರ ಮನೆಗೆ ಬೇಗ ಹೋಗಿ ನಾನು ಮತ್ತು ನನ್ನ ತಂಗಿ ಅವ್ರ ಮಗಳು ಸಂಗೀತ ರೆಡಿಯಾಗಿದ್ವಿ ಬೇಗ. ಹಂಗಾಗಿ ಬೇಗ ಹೆಂಗೂ ರೆಡಿ ಆದ್ವಿ. ಇಲ್ಲಾಂದರೆ ನಿಜವಾಗ್ಲೂ ನಾನು ಅಮ್ಮನೇಲೇ ಕೂತ್ಕೊಂಡಿದ್ದರೆ ಅಮ್ಮ ಬರ್ತಾರೆ ಅಂತ ಕಾಯ್ಕೊಂಡಿದ್ದೆ. ನಿಜವಾಗ್ಲೂ ನನಗೆ ಟೈಮ್ ಆಗೋಗ್ತಿತ್ತು. ಮತ್ತು ಬರೋರು ನೆಂಟರೆಲ್ಲ ಬಂದರು. ಆಮೇಲೆ ರೆಡಿಯಾಗಿ ಇವಾಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಎಲ್ಲರೂ. ಈ ವರ್ಷನೇ ಸ್ವಲ್ಪ ಜನ ಕಮ್ಮಿ ಅಷ್ಟೇ. ಮತ್ತು ನಮ್ಮ ಅಜ್ಜಿ ಮುಂದಕ್ಕೆ ಬಂದು ವೀಡಿಯೋ ಮಾಡ್ಕೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರು. ಅದಕ್ಕೆ ಮುಂದಕ್ಕೆ ಬಂದು ವೀಡಿಯೋ ಮಾಡ್ಕೊತಿದ್ದೆ. ಸ್ವಲ್ಪ ಹೊರಗಡೆ ಎಲ್ಲ ವೀಡಿಯೋ ಮಾಡ್ಬೇಕಂತ ನಿಜವಾಗ್ಲೂ ಸ್ವಲ್ಪ ಭಯ ಆಗುತ್ತೆ. ನನಗಂತೂ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಫುಲ್ ಸಪೋರ್ಟು, ಮುಂದೆ ಬಂದು ವೀಡಿಯೋ ಮಾಡ್ಕೊ ಚೆನ್ನಾಗಿರುತ್ತೆ ಅಂತಂದರು. ಅದಕ್ಕೆ ಚೆನ್ನಾಗಿ ಬಂದಿದೆ ವೀಡಿಯೋ. ಇಷ್ಟೇ ಈ ವರ್ಷ ಜನ ಬಂದಿರೋದು. ಕುಂಭ ಹೊತ್ಕೊಂಬರೋಕ್ಕೆಲ್ಲ ನಾವು ಹೂವು ಮತ್ತು ಬಿಂದಿಗೆ ಎಲ್ಲ ತೊಗೊಬಂದಿದ್ದೀವಿ. ಸ್ಟೀಲ್ದು ಬಿಂದಿಗೆ ಬರ್ತಾರೆ ಕಳಸ ಥರ ಅದು. ಮತ್ತು ಅಲ್ಲಿ ಸಂಪತ್ರ ಹೋಗ್ಬಿಟ್ಟು ಅಲ್ಲಿ ಯಾರಾದರೂ ಹಿಂಗೆ ಇಟ್ಕೊಡ್ತಾರೆ ನೀರು ತುಂಬಿಸ್ಕೊಂಡ್ಬಂದು ಅದಕ್ಕೆಲ್ಲ ಪೂಜೆ ಮಾಡಿ ಹೂವು ಎಲ್ಲ ಇಕ್ಬಿಟ್ಟು ಕಾಯಿ ಇಕ್ಬಿಟ್ಟು ಕಳಸನ ಆಮೇಲೆ ಕುಂಭನ ಹೊತ್ಕೊಂಬರೋದು. ಬಸ್ ಸ್ಟಾಪಲ್ಲಿ ಶನ್ಮಾತನ ಗುಡಿ ಮುಂದೆ ಸ್ವಲ್ಪ ನಿಂತಿದ್ದಾರೆ. ಅದೇ ಆಲ್ದಳ್ಳಿಯವ್ರು ಬರಬೇಕಂತೆ. ಸೊ ಹಂಗಾಗಿ ಇಲ್ಲೇ ನಿಂತ್ಕೊಂಡಿದ್ದಾರೆ. ಒಳಗಡೆ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ. ನಾವು ಇಲ್ಲಿಂದನೇ ವೀಡಿಯೋ ಮಾಡ್ಕೊತಿದ್ವಿ. ಅದಕ್ಕೆ ಅವರು ಪೂಜ್ಯರಪ್ಪ ಅವರು ಮತ್ತು ಅವರೆಲ್ಲ ಎಲ್ಲರಿಗೂ ಹೇಳಿದ್ರು ಬನ್ನಿ ಇಲ್ಲಿಗೆ ಒಳಗೆ ಬರ್ಬೋದು, ಬನ್ನಿ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದರು. ನಾನು ಇಲ್ಲಿಂದನೇ ವೀಡಿಯೋ ಮಾಡ್ಕೊತಿದ್ನಲ್ಲ, ಅದಕ್ಕೆ ಫಸ್ಟು ನಾನು ನೋಡಿದ್ರು, ಬಾಮ ಏನಾಗಲ್ಲ ಅಂತಂದರು. ಅದಕ್ಕೆ ಹೋಗ್ಬಿಟ್ಟು ಅಲ್ಲೇ ವೀಡಿಯೋ ಮಾಡಿಕೊಂಡು ಕೈ ಮುಗಿದ್ಬಿಟ್ಟು ಮತ್ತೆ ಅಲ್ಲಿ ಪೂಜೆ ಮಾಡಿದ್ರು, ಮಂಗಳಾರತಿ ತೊಗೊಂಡು ಬಂದ್ವಿ. ನೋಡಿ ಇವಾಗ ಇಲ್ಲಿ ಕೆಳಗಡೆ ಎಲ್ಲ ಗಂಡು ಮಕ್ಕಳು ಇಳಿದಿದ್ದಾರೆ. ನಾವು ಇಳಿಯೋಕ್ಕಾಗಲ್ಲ ಅಂತಂದ್ಬಿಟ್ಟು ಇಳ್ಬೋದು ನಾವು, ಇನ್ನು ಮತ್ತೆ ಇಳಿಯೋದು ಯಾಕೆ ಅಂತಂದ್ಬಿಟ್ಟು ಅವರೇ ಹೇಳ್ಬಿಟ್ಟು ತುಂಬಿಕೊಡ್ತಾರೆ ಬಿನ್ಗೆ. ಇಲ್ಲೆಲ್ಲ ಕುತ್ಕೊಂಡಿದ್ರಲ್ಲ ಅದೆಲ್ಲ ಸುತ್ತ ಫುಲ್ಲು ಸಂಪೆ ಇರೋದದು. ಸೊ ಹಂಗಾಗಿ ಕೆಳಗಡೆ ಎಲ್ಲ ಇಟ್ಕೊಡ್ತಾರಲ್ಲ ನೀರು, ನಾವು ಅಲ್ಲಿಂದ ತೊಗೊಂಡ್ಬಂದು ಮತ್ತೆ ಇಲ್ಲಿ ಇವಾಗ ಪೂಜೆ ಎಲ್ಲ ಅಂದರೆ ಇನ್ನೇನಿಲ್ಲ, ಕಲಸಕ್ಕೆಲ್ಲನೂ ಅರಿಶಿನ ಕುಂಕುಮ ಇಕ್ಬಿಟ್ಟು ಮತ್ತು ಕಾಯಿ ಇಕ್ಬಿಟ್ಟು ಹೂವು ಇಕ್ಬಿಟ್ಟು ಎಲ್ಲ ರೆಡಿ ಮಾಡೋದು. ಆಮೇಲೆ ಫೋಟೋ ತಗೊಳ್ತಾರೆ, ವಿಡಿಯೋ ತಗೊಳ್ತಾರೆ. ಆಮೇಲೆ ಲಾಸ್ಟಿಗೆಲ್ಲ ಆದಮೇಲೆ ಎಲ್ಲ ಒಟ್ಟಿಗೆ ವಾಲ್ಗೋದ ಜೊತೆಗೆ ಹೋಗೋದು ಲಕ್ಷ್ಮೀ ಗುಡಿಗೆ.
ನೋಡಿ ಅಲ್ಲಿ ಸಂಪು ಸಮೇತ ತೆಗ್ದಿದ್ದಾರೆ. ಅಲ್ಲಿ ತುಂಬ ದೊಡ್ಡದು ಈ ಸಂಪು. ನಮಗೆಲ್ಲ ಊರಿಗೆಲ್ಲ ಬರೋದೆಲ್ಲ ಇದೇ ನೀರೇ, ಸಂಪಿನ ನೀರು ಅಂತ ಅಂತೀವಿ. ಇದೇ ನೀರೇ ಬರೋದು ನಮಗೆಲ್ಲ. ನಮ್ಮ ಬಸವನಹಳ್ಳಿ ಸುತ್ತಮುತ್ತ ಯಾವ್ಯಾವ ಊರಿದವೋ ಅಲ್ಲೆಲ್ಲ ಬೆಳ್ಳೆನವ್ರು ಇರ್ತಾರಲ್ಲ, ಒಕ್ಕಲಿರು, ಆ ಊರೆಲ್ಲ ಬೆಳ್ಳೆನವರೆಲ್ಲ ಈ ಹಬ್ಬ ಮಾಡ್ತಾರೆ. ಬೆಳ್ಳೆನವರೆಲ್ಲ ಈ ಕುಂಭಾಭಿಷೇಕಕ್ಕೆ ಬಂದೇ ಬರ್ತಾರೆ. ಇದೆಲ್ಲ ವಿಡಿಯೋ ಮಾಡಿದ್ದೆಲ್ಲ ನಮ್ಮ ಮಾಮನ ಮಕ್ಕಳೇನೆ. ನಾನು ಫೋನ್ ನನ್ನ ಹತ್ರ ಇರಲಿಲ್ಲ, ಅವ್ರ ಹತ್ರ ಇತ್ತು. ಸೊ ಹಂಗಾಗಿ ಅವರು ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ. ಮತ್ತು ನಮ್ಮ ಮಾಮನ ಮಕ್ಕಳಿಬ್ಬರೂ, ಸುಧಾನು ಮತ್ತು ಸಂಗೀತ ಅಂತ. ಇವಾಗ ಲಕ್ಷ್ಮೀ ದೇವಸ್ಥಾನ ಸುತ್ತ 3 ಸುತ್ತು ಸುತ್ತಬಿಟ್ಟು 5 ಜನನೇ ಬಿಡ್ತಾ ಇದ್ರು ಒಳಗಡೆಗೆ. ಒಂದೊಂದ್ಸತಿ 3, ಒಂದೊಂದ್ಸತಿ 5 ಜನ ಹಿಂಗೆ ಬಿಟ್ಕೊಂಡು ಬಂದಿಲ್ಲ. ಅದು ಗುಂಪಲ್ಲಿ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಜನ ಸುಮ್ಮನೆ ನುಗ್ತಾರೆ. ಸುಮ್ಮನೆ ಏನಕ್ಕೆ ತೊಂದರೆ ಅಂತ ಅಂದ್ಬಿಟ್ಟು ಒಂದೇ ಗೇಟ್ ಓಪನ್ ಮಾಡಿದ್ದು. ಅದು ಮಲ್ಡಿ ಮೇಲಿಂದ ಬರೋದು, ಅದು ಮಲ್ಡಿ ಅಂತ ಅಂತಾರೆ. ಅಲ್ಲಿ ಸಂಪಿಂದ ತುಂಬ್ಕೊಂಬಂದ್ವಲ್ಲ, ಅದು ಬೇರೆ. ಹೊತ್ಕೊಂಡು ಬಂದರೆ ಏನಾಗ್ತಿಲ್ಲ, ಅಲ್ಲೊಂದು ಸ್ವಲ್ಪ ಹೊತ್ತು ಇಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಡ್ಯಾನ್ಸ್ ಮಾಡೋದು ಹಂಗೆಲ್ಲ ಮಾಡ್ತಾರಲ್ಲ. ಸೊ ಹಂಗಾಗಿ ಎಲ್ಲ ಸ್ವಲ್ಪ ಸಖತ್ತು ಸುಸ್ತಾಗಿಬಿಟ್ಟಿತ್ತು ಎಲ್ಲರಿಗೂ. ಯಾವಾಗ ಒಳಗಡೆ ಬಿಡ್ತಾರಪ್ಪ ದೇವಸ್ಥಾನ ಒಳಕ್ಕೆ ಅಂತ ಅನ್ನಂಗೆ ಆಗ್ಬಿಟ್ಟಿತ್ತು ಎಲ್ರಿಗೂ. ಬೊಟ್ಟಿಕ್ರ ಅವನಿಗೆ ಮ್ಯಾಕೊಂಬಿಟ್ಟಿಕ್ಕಮ್ಮಂಗೆ ಅಪ್ಪನಿಗೆ ಹಣೆ ಮೇಲೆ ಬಟ್ಟೆ ತಕ್ಕಿತ್ತಿಕ್ಕು. ಸೋ ಬ್ಯೂಟಿಫುಲ್. ಇಲ್ಲ ಹಂಗಿರ ಚೆನ್ನಾಗಿ ಕಾಣ್ತಿದ್ದೆ. ಧನು ಸೀರೆ ಉಟ್ಕೊತೀನಿ ಅಂತಂದ. ಸೀರೆ ಎಲ್ಲ ಬೇಡಪ್ಪ ಸುಮ್ಮನಿರ ಅಂತಂದ್ಬಿಟ್ಟು ಬರೀ ಅವನೇ ಮೇಕಪ್ ಮಾಡ್ಕೊಂಡ. ಅವನೇ ಮೇಕಪ್ ಮಾಡ್ಕೊಂಡು ನೋಡಿ ಹೆಂಗೆ ನಿಂತವನೇ ಹೆಣ್ಣು ಹುಡುಗಿ ಥರ. ಧನುಶ್ರೀ ಇವನ ಹೆಸರು. ಇನ್ನು ఎందుకు ನಡೀರು ಅಲ್ಲಿ ಬಲಿಂದ ಬಾ.
ನಾನು ಹಿಂಗೆ ಸೊಂಟ ಮೇಲೆ ಕೈ ಕಣ್ ಹಿಂಗೆ 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 ಕ್ಯಾಟ್ ವರ್ಕ್. ಫಸ್ಟ್ ಪ್ರೈಸ್ ಕೊಡಲ್ಲ ನಿನ್ಗೇನು, ಹೋಗು. ಹಾಂ ಬಾ. ಇಲ್ಲಿ ಹೊಸ ಮನೆ ಹತ್ರ ಹರ್ಷನು ಮತ್ತು ಪ್ರಣೀತಾ ಫುಲ್ ಡ್ಯಾನ್ಸು. ಅದನ್ನು ಫೋನಲ್ಲಿ ನೋಡ್ಕೊಂಡ್ಬಿಟ್ಟು ಹೆಂಗೆ ಡ್ಯಾನ್ಸ್ ಮಾಡ್ತಾನೋ ಹಂಗೇ. ಎಲ್ಲಾದರೂ ಡಿ ಜೆ ಸಾಂಗ್ ಕೇಳಿಸ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಪ್ರಣೀತಾ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾಳೆ. ಸಾಂಗು ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ಎಷ್ಟೊಂದು ಸತಿ ಸಾಂಗ್ಸ್ ಎಲ್ಲ ಹಾಕಿದ್ದೆ, ಅದು ಕಾಪಿರೈಟ್ ಬಂದು ಮತ್ತೆ ನಾನು ಅದನ್ನು ಡಿಲೀಟ್ ಮಾಡಿ ಯೂಟ್ಯೂಬಲ್ಲಿ ಮತ್ತೆ ಆ ಸಾಂಗ್ ಮ್ಯೂಟ್ ಮಾಡಿ ಏನೋ ಸಾಂಗ್ ಇಲ್ಲ ಮ್ಯೂಸಿಕ್ ಆಗಲಿ ಏನಾದರೂ ಹಾಕಿದ್ದೆ. ನಾವು ಇವಾಗ ಕಷ್ಟಪಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರ್ತೀವಿ ಯೂಟ್ಯೂಬ್ಗೆ, ಅದು ಮತ್ತೆ ಕಾಪಿರೈಟ್ ಅಂತ ಬಂದರೆ ನಮ್ಗೆ ನಿಜವಾಗೂ ಸಖತ್ ಬೇಜಾರಾಗುತ್ತೆ. ನನಗೆ ಅಂತಲ್ಲ, ಯಾರಿಗೆ ಆದರೂ ಸರಿ. ಅದು ಬೇರೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಂದ್ರೆ 2 GB 2.5 GB ಬೇಕೇ ಬೇಕು. ಸೊ ಹಂಗಾಗಿ ನಮ್ಮ ಕರೆನ್ಸಿಲಿ ನಾವು ಒಂದು 200 ರೂಪಾಯಿ ಹಾಕಿಸ್ಕೊಳ್ತೀವಿ ಅಷ್ಟೇ ಕರೆನ್ಸಿ. ಅದರಲ್ಲೇ 1.5 GB ಇರುತ್ತೆ, ಇಲ್ಲಾಂದರೆ 1 GB ಇರುತ್ತೆ ಅಷ್ಟೇ. ಅದಿಷ್ಟು ನಮಗೆ ಸಾಲದ ಬರುತ್ತೆ. ಸೊ ಹಂಗಾಗಿ ಮತ್ತೆ ಒಂದು 20 ರೂಪೀಸ್ ರೀಚಾರ್ಜ್ ಮಾಡಿ ನಾನು ಅಪ್ಲೋಡ್ ಮಾಡೋದು ಯೂಟ್ಯೂಬ್ಗೆ. ಸೊ ಹಾಗಾಗಿ ಯೂಟ್ಯೂಬ್ಗೆ ಅಂತಂದರೆ ಇಷ್ಟೊಂದು ಖರ್ಚು ಮಾಡ್ತೀವಿ ಒಂದು ವೀಡಿಯೋಗೆ. ದುಡ್ಡಿರೋರಾದರೆ ಬಿಡಪ್ಪ ಅಂತಂದ್ಬಿಟ್ಟು ಜಾಸ್ತಿ ಕರೆನ್ಸಿ ಹಾಕ್ಸ್ಕೊತಾರೆ ವರ್ಷಕ್ಕೆ, ಹಿಂಗೆ 6 ತಿಂಗಳಿಗೆಲ್ಲ. ನಮ್ಗೆ ಅಷ್ಟೊಂದು ನಾವು ಬಡವ್ರು, ಅಷ್ಟೊಂದು ನಮಗೆ ದುಡ್ಡಿರಲ್ಲ ಹಾಕಿಸ್ಕೊಳ್ಳೋಕ್ಕೆ. ಸೊ ಹಂಗಾಗಿ ಕಷ್ಟಪಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಕಷ್ಟಪಡೋಕ್ಕಿಂತ ನಾನು ಇಷ್ಟಪಟ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸೊ ಹಂಗಾಗಿ ಇವಾಗ ಹಿಂಗೆ ನಂಗೆ ಟೈಮ್ ಅಡ್ಜಸ್ಟ್ ಆಗಲ್ವಲ್ಲ, ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ವೀಡಿಯೋಸು. ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಲ್ಲ, ಏನೋ ಒಂದು ಸ್ವಲ್ಪ ನನಗೆ ಕಷ್ಟಕ್ಕೆ ಯೂಟ್ಯೂಬ್ ಚಾನಲ್ ಹಿಂಗೆ ಸಹಾಯ ಆಗುತ್ತೆ ಅಂತಂದ್ಬಿಟ್ಟು ಓಪನ್ ಮಾಡ್ತಾರೆ. ಒಬ್ಬೊಬ್ಬರು ಹಿಂಗೆ ನನ್ನ ಲೈಫ್ ಸ್ಟೈಲು ಎಲ್ಲ ಒಬ್ಬೊಬ್ರು ಶೇರ್ ಮಾಡಬೇಕು ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ. ಪ್ಲೀಸ್ ಹೊಸದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನನ್ನ ಕಡೆಯಿಂದ. ಏನೋ ಅವ್ರ ಮನೆ ಪ್ರಾಬ್ಲಮ್ಸ್ಗೆ ಏನಾದ್ರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತಾರೆ, ಹಿಂಗೆ ಸ್ವಲ್ಪ ಕಷ್ಟ ಇರುತ್ತೆ ಅವರಿಗೆಲ್ಲ, ಹೇಳೋಕ್ಕಾಗಲ್ಲ. ಎಲ್ಲರೂ ಶ್ರೀಮಂತರು ಆಗಿನೇ ಹುಟ್ಟಿರ್ಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಬ್ಬೊಬ್ರು ಬಡವರು ಇರ್ತಾರೆ ನಮ್ಮಂಗೆ. ನಮ್ಮ ಮನೆ ಹತ್ರ ನಮ್ಮ ಮಾಮ ಅವರು ಹೀರೆಕಾಯಿ ಬಳ್ಳಿ ಹಾಕಿದ್ರು. ಸೊ ಅವ್ರಾಗ ಹೀರೆಕಾಯಿ ಬಿಟ್ಟಿದ್ವು, ಹೀರೆಕಾಯಿ ಕಿತ್ಕೊಂಡು ಬಜ್ಜಿ ಮಾಡಿದ್ವಿ, ಬೋಂಡನ. ಇವಾಗ ಅಕ್ಕಿ ಹಸಿಟ್ಟಿಂದ ದೀಪ ಮಾಡ್ತಾಯಿದ್ವಿ. ಇವಾಗ ದೀಪ ಹಚ್ಚಕ್ಕೆ ಹೋಗ್ತೀವಿ ಲಕ್ಷ್ಮೀ ಗುಡಿತಾಗೆ ನೈಟ್ ಸಾಯಂಕಾಲ. ಒಬ್ಬೊಬ್ಬರು ಮಣ್ಣಿನ ದೀಪನ ತೊಗೊಳ್ತಾರೆ, ಒಬ್ಬೊಬ್ಬರು ಅಕ್ಕಿ ಹಸಿಟ್ಟಿಂದ ಮಾಡ್ಕೊಂಡು ತೊಗೊಳ್ತಾರೆ ದೀಪನ. ನಮ್ಮದು ಮಾಡೋ ಮಂದಿರ ಮದ್ದೆ ಬಿಟ್ಟಿದ್ದೀನಿ ಅಷ್ಟು ಒಳ್ಳೆ ಅಡ್ಡಿಯಲ್ಲಿ ಕೇಳ್ತೀನಿ ಏನಿಲ್ರಿ. ಬುತ್ತಿ ಬೇಡ, ಬೆಂಕಿ ಪಟ್ಟ ಹಚ್ಚು, ಬೆಂಕಿ ಪಟ್ಟ ಕೊಡು, ಬೆಂಕಿ ಪಟ್ಟ. ನಾವು ಅಮ್ಮಂಗೆ ದೇವಸ್ಥಾನದಲ್ಲ ವೀಡಿಯೋ ಮಾಡಮ್ಮ ಅಂತಂದರೆ ಕಾಯಿ ಒಡಕಕ್ಕದು ಇಷ್ಟೊತ್ತದು ಬರಲಿಲ್ಲ. ಕಾಯಿ ಸಾಬು ಒಡಕಚ್ಚ ಮತ್ತೊಂದು ವೀಡಿಯೋ ಮಾಡಿದರೆ ಎಷ್ಟು ಒಡಕರು ಬರಲಿಲ್ಲ. ಅದು ಕಾಯಿ ಯಾಕೋ ಅದು ಕಲ್ಲಾಗಿಬಿಟ್ಟಿದೆ ಕಾಯಿ, ಅದು ಸಣ್ಣ ಕಾಯಿ ಅದನ್ನು. ಸೊ ಹಾಗಾಗಿ ನನಗೆ ಒಡಕಕ್ಕಾಗಲಿಲ್ಲ. ಆಮೇಲೆ ಟ್ರೈ ಮಾಡಿದೆ, ಬಂದು. ದೀಪ ಎಲ್ಲ ಹಚ್ಬಿಟ್ಟು ಆಮೇಲೆ ಪೂಜೆ ಮಾಡಿಬಿಟ್ಟು ದೀಪ ಹತ್ರ ಇವಾಗ ಒಳಗಡೆಗೆ ಮಂಗಳಾರತಿ ತೊಗೊಳ್ಳೋಣ ಅಂತ ಬಂದ್ವಿ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಡೆಕೋರೇಷನ್ ಮಾಡಿದ್ದಾರೆ. ಫಸ್ಟಿಗೆ ಬಂದವರೆಲ್ಲ ಇಲ್ಲೆಲ್ಲ ದೀಪ ಹಚ್ಚಿದ್ದಾರೆ. ದೀಪ ಸುತ್ತ ಎಲ್ಲ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಹೂವು ಥರ ಹಾಕ್ಬಿಟ್ಟು ಸ್ಟಾರ್ ಅಂತೆ ಈ ಥರ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಒಬ್ಬೊಬ್ಬರು ಒಳಗಡೆನೇ ಹಚ್ಬೇಕು ಅಂತಂದ್ಬಿಟ್ಟು ಬೇಗ ಬಂದುಬಿಟ್ಟು ಹಚ್ಚುತ್ತಾರೆ. ನಾವು ಸ್ವಲ್ಪ ಬರೋದಕ್ಕೆ ಲೇಟ್ ಆಯಿತು. ಹೊರಗಡೆನೇ ದೀಪ ಹಚ್ಚಿದ್ವಿ, ಎಲ್ಲರೂ ಹಚ್ಚಿದ್ರು, ನಾವೇ ಅಂತಲ್ಲ ಎಷ್ಟೊಂದು ಜನ ಹಚ್ಚಿದ್ರು ದೀಪನ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಬೇರೆಯವ್ರಿಗೆ ರೀಚ್ ಆಗುತ್ತೆ. ಸೊ ಅದಕ್ಕೆ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಲವ್ ಯು ಆಲ್, ಬಾಯ್ ಬಾಯ್.